ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪ. ಈಗ ಮುಖ್ಯಾಂಶಗಳು. ಪ್ರಥಮ ಬಾರಿಗೆ ಪ್ರೀತಂ ಗೌಡರ ಜೊತೆ ಮಾತನಾಡುವುದಾಗಿ ಹೇಳಿಕೆ ಕೊಡುವುದರ ಮೂಲಕ ಸ್ನೇಹದ ಹಸ್ತ ಚಾಚಿದ ಸಂಸದ ಪ್ರಜ್ವಲ್ ರೇವಣ್ಣ. ಖಂಡಿತವಾಗಿಯೂ ಒಳ್ಳೆಯ ಲೀಡ್ನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲ್ಲುತ್ತೇನೆ, ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ಮತ್ತು ಸಕಲೇಶಪುರದ ದೊಡ್ಡಯ್ಯ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ವಿರುದ್ಧ ನೀಡಿರುವ ಹೇಳಿಕೆ ಸತ್ಯಕ್ಕೆ ದೂರ, ಕಲ್ಗಣೆ ಪ್ರಶಾಂತ್ ಹೇಳಿಕೆ. ವಾರ್ತೆಗಳ ವಿವರ. ಪ್ರಥಮ ಬಾರಿಗೆ ಮಾಜಿ ಶಾಸಕ ಪ್ರೀತಂ ಗೌಡರ ಜೊತೆ ಮಾತನಾಡುವುದಾಗಿ ಹೇಳಿಕೆ ಕೊಡುವುದರ ಮೂಲಕ ಸಂಸದ ಪ್ರಜ್ವಲ್ ರೇವಣ್ಣ ಸ್ನೇಹ ಹಸ್ತ ಚಾಚಿದರು. ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, 5 ವರ್ಷ ಸಂಸದ ಸ್ಥಾನ ವಿಶೇಷವಾದ ಒಳ್ಳೆಯ ಅನುಭವ ನೀಡಿದೆ. ಎಲ್ಲ ಕಡೆ ಹೋಗಲು ಆಗುವುದಿಲ್ಲ, ಆದರೂ ಬಹುತೇಕ ಭೇಟಿ ನೀಡಿ ಕೆಲಸ ಮಾಡಿದ್ದೀನಿ. ರೈತರುಗಳಿಗೆ, ಸಾರ್ವಜನಿಕರಿಗೆ ಅನ್ಯಾಯವಾಗದ ರೀತಿ ಕೆಲಸ ಮಾಡಿದ್ದೀನಿ. ಎಲ್ಲರೂ ಬಹಳಷ್ಟು ಅನುಭವ ಕೊಟ್ಟಿದ್ದಾರೆ. ಮುಂದೆಯೂ ಒಳ್ಳೆಯ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ವರ್ಷದ ಅನುಭವದಲ್ಲಿ ಒಬ್ಬ ಸಂಸದನಿಗೆ ವ್ಯಾಪ್ತಿ ಬಹಳ ದೊಡ್ಡದು. ಎಲ್ಲ ಕಡೆಗೂ ಹೋಗೋಕ್ಕಾಗಲ್ಲ, ಎಲ್ಲ ಹಳ್ಳಿಗಳಿಗೂ ಹೋಗೋಕ್ಕಾಗಲ್ಲ. ಆದರೂ ಕೂಡ ಭಾಳಷ್ಟು ಪ್ರಯತ್ನ ಪಟ್ಟು ಎಲ್ಲ ಪಂಚಾಯಿತಿ ಹಳ್ಳಿಗಳಿಗೆ ಹೋಗಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಥರ ಕೆಲಸಗಳಲ್ಲೂ ನಾನು ಭಾಗಿಯಾಗಿ ಕೆಲಸಗಳು ಮಾಡಿಕೊಡುವಂಥ ನಿಟ್ಟಲ್ಲಿ ಮಾಡಿದ್ದೀನಿ. ಮೊನ್ನೆ ಕೊಬ್ಬರಿ ವಿಚಾರದಲ್ಲೂ ಕೂಡ ಭಾಗಿಯಾಗಿ ನಾನು ಹಲವಾರು ಕಡೆ ಹೋಗಿ ಕೇಂದ್ರಗಳಿಗೆ ಹೋಗಿ ಅವ್ರಿಗೆ 2 ಕಂಪ್ಯೂಟರ್ ಬೇಕು ಅಂದರೆ ಅದನ್ನು ಕೂಡ ಕೊಡಿಸೋಂಥ ಕೆಲಸ ಮಾಡಿ, ಹೋದ ಸರಿ ಕೇವಲ ಬರೀ 15,444 ಕೊಬ್ಬರಿ ನೋಂದಣಿ ಆಗಿತ್ತು. ಈ ಸರಿ ಸುಮಾರು 18,219 ಕೊಬ್ಬರಿ ಕೇಂದ್ರ ನೋಂದಣಿ ಆಗಿದೆ. ಸೊ ಹಾಗಾಗಿ ಈ ಥರ ವಿಶೇಷವಾಗಿ ಎಲ್ಲ ಕಡೆನೂ ಓಡಾಡೋಂಥ ಕೆಲಸನ ಮಾಡಿ ಈಗ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ರೈತರುಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇಲ್ಲ ಸಾರ್ವಜನಿಕರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಸೊ ಒಂದು ವಿಶೇಷವಾದ ಅನುಭವ ಅದು. ಯಾಕಂದರೆ ನಾವು ಹೊರಗಡೆ ಅಡ್ಮಿನಿಸ್ಟ್ರೇಷನಿಂದ ಆಚೆ ಇರೋದಕ್ಕೂ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅಡ್ಮಿನಿಸ್ಟ್ರೇಷನ್ ಆಚೆ ಇದ್ದು ರಾಜಕಾರಣ ಮಾಡ್ತಾಯಿದ್ವಿ, ಈಗ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇದ್ಕೊಂಡು ರಾಜಕಾರಣ ಮಾಡ್ಬೇಕಾದ್ರೆ ಭಾಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಭಾಳಷ್ಟು ನನಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹಿರಿಯರು, ನಮ್ಮ ಪಕ್ಷದ ಹಿರಿಯರು ಇರ್ಬೋದು, ಆಮೇಲೆ ನಮ್ಮ ಸಹೋದರರುಗಳು ಇರ್ಬೋದು, ಎಲ್ಲರೂ ಕೂಡ ಭಾಳಷ್ಟು ಅನುಭವಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ತಗೊಂಡೋಗೋಂಥ ಕೆಲಸ ಮಾಡಿ ಈ ಸರಿ ಭಾಳ ಇನ್ನೂ ನಮ್ಮ ತಪ್ಪುಗಳೇನಾದ್ರು ಇದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋಂಥ ಕೆಲಸ ಮಾಡಿ ಮತ್ತು ಮುಂದೆ. ಟಿಕೆಟ್ ಅನೌನ್ಸ್ ಆದ ಮೇಲೆ ಎರಡೂ ಪಕ್ಷದವರು ಸೇರಿ ಎಲ್ಲ ಭಾಗದಲ್ಲೂ ಸಭೆ ಮಾಡುತ್ತೇವೆ. ಕಡೂರಿನಲ್ಲಿ ಬೆಳ್ಳಿ ಪ್ರಕಾಶ್, ಬೇಲೂರಿನಲ್ಲಿ ಶಾಸಕ HK ಸುರೇಶ್, ಸಕಲೇಶಪುರದಲ್ಲಿ ಶಾಸಕ ಸೆಮಿನ್ ಮಂಜಣ್ಣನ ಜೊತೆ ಮಾತನಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಪ್ರೀತಂ ಗೌಡರ ಜೊತೆನೂ ಮಾತನಾಡುತ್ತೇನೆ. ಎಲ್ಲರ ಜೊತೆ ಮಾತನಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೇನೆ. ಮೊದಲು ಸ್ಥಳೀಯ ಮಟ್ಟದಲ್ಲಿ ಸಭೆ ಮಾಡುತ್ತೇವೆ, ನಂತರ ದೊಡ್ಡ ಮಟ್ಟದ ರ್ಯಾಲಿ ಮಾಡುತ್ತೇವೆ. ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಣ್ಣ ಬರಬೇಕಾದ್ರೆ ಜಂಟಿ ಪೂರ್ವಭಾವಿ ಸಭೆಗಳು ನಡೆಯಬೇಕೆಂದು ಹೇಳಿದರು. ಈಗಾಗಲೇ ಇವಾಗ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ಒಟ್ಟಿಗೆ ಸೇರಿಸಿ ಒಂದೊಂದು ಸಭೆ ಮಾಡ್ತಾ ಇದ್ದೀವಿ ಎಲ್ಲ ಭಾಗದಲ್ಲೂ. ಈಗ ಕಡೂರು ಇರ್ಬೋದು, ಬೆಳ್ಳಿ ಪ್ರಕಾಶ್ ಅಣ್ಣನ ಹತ್ರನೂ ಮಾತಾಡಿದ್ದೀವಿ. ಈಗ ಬೇಲೂರು ಇರ್ಬೋದು, DK ಸುರೇಶ್ ಅಣ್ಣ ಹತ್ರ, ಅಲ್ಲಿ ಇವ್ರು ಸುರೇಶ್ ಅಣ್ಣ ಹತ್ರ, HK ಸುರೇಶ್ ಅಣ್ಣ ಹತ್ರ ಮಾತಾಡಿದ್ದೀವಿ. ಹಾಗೆ ಇವ್ರದ್ದಿರ್ಬೋದು, ನಮ್ಮ ಸಕಲೇಶಪುರ ಮಂಜಣ್ಣವ್ರ ಹತ್ರನೂ ಮಾತಾಡಿದ್ದೀವಿ. ಈಗ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ. ಹಾಸನ ಮುಂದಿನ ದಿನಗಳಲ್ಲಿ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ. ಹಂಗೆ ಎಲ್ಲ ಕಡೆನೂ ನಮ್ಮ ಅರ್ಕಲ್ಗೂಡು ಯೋಗ ರಮೇಶ್ ಅಣ್ಣನ ಹತ್ರ ಮಾತಾಡ್ತೀವಿ. ಈ ಥರ ಎಲ್ಲರ ಹತ್ರನೂ ಮಾತಾಡಿ ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಮಾಡಿ ಒಟ್ಟಿಗೆ ಸಭೆ ಮಾಡಬೇಕು ಅಂತ ಫಸ್ಟು ಸ್ಥಳೀಯ ಸಭೆಗಳನ್ನ ಮಾಡಿ, ಆಮೇಲೆ ನಾವು ದೊಡ್ಡ ಮಟ್ಟದ ರ್ಯಾಲಿಗಳು, ಈಗ ಯಡಿಯೂರಪ್ಪ ಸಾಹೇಬರು ಬರಬೇಕಾದ್ರೆ, ವಿಜೇಂದ್ರಣ್ಣ ಬರಬೇಕಾದ್ರೆ, ಇಲ್ಲ ಕುಮಾರಣ್ಣ ಬರಬೇಕಾದ್ರೆ ಒಂದು ದೊಡ್ಡ ಮಟ್ಟದ ರ್ಯಾಲಿಗೆ ಮೊದಲು ಪೂರ್ವಭಾವಿ ಸಭೆಗಳಾಗಬೇಕು ನಮ್ಮಲ್ಲಿ. ಸೊ ಹಾಗಾಗಿ ನಮ್ಮ ಪಕ್ಷದ ಪೂರ್ವಭಾವಿ ಸಭೆಗಳು ಆಗಲೇ ನಡೆದೋಗಿದ್ದಾವೆ, ನೀವೇ ನೋಡಿದ್ದೀರಾ ಆಗಲೇ. ಈಗ ಜಂಟಿ ಪೂರ್ವಭಾವಿ ಸಭೆಗಳು ನಡೆಯೋಂಥ ಕೆಲಸ ಆಗಬೇಕು. ಅದಕ್ಕೂ ಕೂಡ ಎಲ್ಲ ವಿಶ್ವಾಸ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ಪೂರ್ವಭಾವಿ ಸಭೆಗಳನ್ನ ಮಾಡೋಂಥ ಕೆಲಸ. ದೇವೇಗೌಡರು ಎಲ್ಲಾ ಕಡೆ ಪ್ರಚಾರ ಮಾಡುತ್ತಾರೆ, ಅವರಿಗೆ ಹೆಚ್ಚು ಅನುಭವವಿದೆ. ಎಲ್ಲದನ್ನ ಸರಿ ಮಾಡುವ ಕೆಲಸ ದೇವೇಗೌಡರು ನಿರ್ವಹಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಎಲ್ಲ ಕಡೆನೂ ಹೋಗ್ತಾರೆ ದೇವೇಗೌಡರು ಸಾಹೇಬರು. ಈಗ ಸದ್ಯಕ್ಕೆ ಕೂತ್ಕೊಂಡು ಇಲ್ಲಿ, ಯಾಕಂದರೆ ಅವ್ರದ್ದು ಜಿಲ್ಲೆ ಇದು ಹುಟ್ಟೂರು. ಸೊ ಹಾಗಾಗಿ ಭಾಳಷ್ಟು ಜನ ಅವ್ರಿಗೆ ಆದಂಥ ಅಭಿಮಾನಿಗಳಿದ್ದಾರೆ, ಅವ್ರದ್ದೇ ಆದಂಥ ಕಾರ್ಯಕರ್ತರಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳು ಯಾರ ಕಡೆಯಿಂದನೂ ಆಗಿದ್ರು ಕೂಡ ಅದನ್ನೆಲ್ಲ ಸರಿಪಡಿಸೋಂಥ ಕೆಲಸನ ದೊಡ್ಡವರೇ ಇನಿಷಿಯೇಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾಕಂದರೆ ದೇವೇಗೌಡರು ತಲೆಮಾರೋಂಥವ್ರು ಇರ್ಬೋದು, ದೇವೇಗೌಡರನ್ನ ಫಾಲೋ ಮಾಡೋ ಅಂಥವ್ರು ಇರ್ಬೋದು, ಅವರು ದೇವೇಗೌಡರು ಸಾಹೇಬ್ರೆ ಮಾತಾಡಿದ್ರೆ ಸರಿ ಹೋಗುತ್ತೆ ಅನ್ನೋದೊಂದು ಭಾವನೆಯಲ್ಲಿ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಯಾಕಂದ್ರೆ ಈ ವಾಸ್ ರೆಪ್ರೆಸೆಂಟೇಟಿವ್ ಆಫ್ ದಿಸ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಫಾರ್ 4-5 ಟೈಮ್ಸ್, 3 to 4 ಟೈಮ್ಸ್ ಕಾನ್ಸ್ಟಿಟ್ಯೂನ್ಸಿ ಲೋಕಸಭಾ ಇದು ಮಾಡಿದ್ದಾರೆ. ಸೊ ನಮ್ಮೆಲ್ಲರಿಗಿಂತ ಅನುಭವದಲ್ಲಿ ಅವ್ರ ಹೆಚ್ಚುವರಿ ಅನುಭವ ಇದೆ. ಆಮೇಲೆ ಅವ್ರಿಗೆ ನಮ್ಗಿಂತನೂ ಹೆಚ್ಚುವರಿ ಪರಿಚಯ ಇದ್ದಾರೆ ಜನ, ಅವ್ರದ್ದೇ ಆದಂಥ ಒಂದು ಸೆಕ್ಟರ್ ಕ್ರೌಡ್ ಇದೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಸರಿಪಡಿಸೋಂಥ ಕೆಲಸಗಳು ಮಾಡ್ತಾರೆ. 5 ವರ್ಷದಲ್ಲಿ ಜಿಲ್ಲೆಯ ಎಲ್ಲ ಭಾಗಕ್ಕೂ ಹೋಗಿದ್ದ ಸಂದರ್ಭದಲ್ಲಿ ಎಲ್ಲ ಕಡೆ ಚೆನ್ನಾಗಿ ಪ್ರತಿಕ್ರಿಯೆ ಬಂದಿದ್ದು, ಎಲ್ಲ ಕಡೆ ಒಳ್ಳೆಯ ವಿಶ್ವಾಸವಿದೆ. ಎರಡೂ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ. ಖಂಡಿತವಾಗಿಯೂ ಒಳ್ಳೆಯ ಲೀಡ್ನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲ್ಲುತ್ತೇನೆ ಎಂದು ಹೇಳಿದರು. ಎಲ್ಲ
ಚೆನ್ನಾಗಿದೆ ಹಾಸನಲ್ಲಿ. ನಾನು ಕೂಡ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ. ಈಗ ಎಲ್ಲ ಕಡೆನೂ ಒಂದು ಒಳ್ಳೆ ವಿಶ್ವಾಸ ಇದೆ. ನೆನ್ನೆ ಎಸ್ಲೂರು ಹತ್ತಿರಗೂ ಹೋಗಿದ್ದೆ, ಜಾವಗಲ್ಗೂ ಹೋಗಿದ್ದೀನಿ. ಸೊ ಎಲ್ಲ ಕಡೆನೂ ಒಂದು ವಿಶ್ವಾಸ ಇದೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ. ಇಬ್ಬರು ಕಾರ್ಯಕರ್ತರು, JDS ಹಾಗೂ BJP ಕಾರ್ಯಕರ್ತರು ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ. ಕೆಲಸ ಮಾಡ್ತೀವಿ ಅಂತೇಳಿ ನಾವು ಖಂಡಿತವಾಗ್ಲೂ ಒಳ್ಳೆ ಲೀಡಲ್ಲೇ ನಮ್ಮ ಪಕ್ಷ, ನಮ್ಮ 2 ಮೈತ್ರಿಕೂಟದಕ್ಕೆಲ್ಲ ಅಂತ ಕೆಲಸ ಮಾಡ್ತೀವಿ. ಈಗಾಗಲೇ ಒಂದು ರೌಂಡ್ ಎಲ್ಲಾ ಪಂಚಾಯಿತಿಗೆ ಹೋಗಿದ್ದೇನೆ, ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ. ಒಂದು ರೌಂಡ್ ಪ್ರಚಾರ ಕೂಡ ಆಗಿದೆ. ಏನಾದರೂ ಸರಿಪಡಿಸಿಕೊಳ್ಳುವುದಿದ್ದರೆ ಸರಿಪಡಿಸಿಕೊಳ್ಳುತ್ತೇನೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಾ ಇದ್ದೇನೆ ಎಂದು ಹೇಳಿದರು. ಈಗಾಗಲೇ ಸರ್ ಒಂದು ರೌಂಡ್ ಪೂರ್ತಿ ನಾನು ಎಲ್ಲ ಕಡೆನೂ ಎಲ್ಲ ಪಂಚಾಯತಿಗೂ ಹೋಗುವಂಥ ಕೆಲಸನ ಮಾಡಿದ್ದೀನಿ. ಪ್ಲಸ್ ಜೊತೆಗೆ ಆಗಲೇ ಹಲವಾರು ಹಳ್ಳಿಗಳಿಗೂ ವಿಸಿಟ್ ಮಾಡಿದ್ದೀನಿ. ಈಗಾಗಲೇ ಈಗ ಎಲ್ಲ ಕಡೆ ವಾತಾವರಣ ಭಾಳ ಚೆನ್ನಾಗಿದೆ. ಒಂದು ರೌಂಡ್ ಕ್ಯಾನ್ವಾಸ್ ಕೂಡ ಆಗಿದೆ ನಮ್ಮದು. ಈಗ ಯಾವ್ದಾದ್ರು ಸರಿಪಡಿಸ್ಕೊಳ್ಳೋಂಥವಿದ್ರೆ, ಆಮೇಲೆ ಯಾವ ಸರಿ ಇದು ಮಾಡ್ಕೊಳ್ಳೋಂಥವಿದ್ರೆ ಮಾಡ್ತಾರೆ. ದಲಿತ ಮುಖಂಡ ಎಂದು ಹೇಳಿಕೊಳ್ಳುವ ಸಕಲೇಶಪುರದ ದೊಡ್ಡಯ್ಯ ಸಕಲೇಶಪುರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ವಿರುದ್ಧ ನೀಡಿರುವ ಹೇಳಿಕೆ ಸತ್ಯಕ್ಕೆ ದೂರವಾಗಿರುತ್ತದೆ ಹಾಗೂ ಇದು ರಾಜಕೀಯ ಪ್ರೇರಿತವಾಗಿರುತ್ತದೆ ಎಂದು ಸಕಲೇಶಪುರ ತಾಲೂಕಿನ SC/ST ಘಟಕದ ಅಧ್ಯಕ್ಷ ಕಲ್ಗಣೆ ಪ್ರಶಾಂತ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ಅವರು ಸಕಲೇಶಪುರಕ್ಕೆ ಬಂದ ನಂತರ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ಜೊತೆಗೆ ಎಲ್ಲ ಜಾತಿ ಜನಾಂಗವನ್ನ ಸಮಾನವಾಗಿ ತೆಗೆದುಕೊಂಡು ಹೋಗುವ ಮೂಲಕ ವಿವಿಧ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದಾರೆ. ಮುರಳಿ ಮೋಹನ್ ಅವರು ನ್ಯಾಯಸಮ್ಮತ ವಿಚಾರಗಳಿಗೆ ಧ್ವನಿ ಎತ್ತಿದ ಪರಿಣಾಮ ಅದನ್ನ ಸಹಿಸದೆ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು. ದೊಡ್ಡಯ್ಯನವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಸಕಲೇಶಪುರಕ್ಕೆ ಪರಾಜಿತ ಅಭ್ಯರ್ಥಿಯಾಗಿ ಮುರಳಿ ಮೋಹನ್ ಅವರು ಬಂದು ಅಧಿಕಾರಿಗಳಿಗೆ ಧಮಕಿ ಹಾಕ್ತವ್ರೆ, ಅವರಿಗೆ ತೊಂದರೆ ಕೊಡ್ತವ್ರೆ ಅಂತ ಅನಾಸಕವಾಗಿ ಇಲ್ಲಿ ಸಲ್ಲದ ಅಪರಾಧವನ್ನು ಹೊರಿಸ್ತಾ ಇದ್ದಾರೆ. ಅವ್ರು ಹೊರಿಸ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಹಿಂದೆ ಅವರು ಮುರಳಿ ಮೋಹನ್ ಸಾರ್ ಇಲ್ಲಿಗೆ ಸಕಲೇಶಪುರಕ್ಕೆ ಬಂದು ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿ ಕಾಂಗ್ರೆಸ್ ಪಕ್ಷನ ಏನು ಹಿಂದೆ ಇದ್ದಂತ ಕಾಂಗ್ರೆಸ್ ಪಕ್ಷನ ಮುಂದೆ ತಗೊಂಡು 44,000 ಓಟ್ನ ತಗೊಂಡು ಇವತ್ತು 2ನೇ ಸ್ಥಾನಕ್ಕೆ ನಮ್ಮ ಸಕಲೇಶಪುರದಲ್ಲಿ ಇದ್ದಂತ ಕಾಂಗ್ರೆಸ್ ಪಕ್ಷನ ಎಲ್ಲ ಮುಂಚೂಣಿರಂತ ಘಟಕಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತನೆಲ್ಲ ತಗೊಂಡು ಹೋಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಈಗ ಏನಪ್ಪಾ ಅಂತಂದ್ರೆ, ದೊಡ್ಡಯ್ಯ ಅನ್ನೋರು ಒಂದು ಹೇಳಿಕೆ ಕೊಡ್ತಾರೆ, ಅವರು ಅಫಿಷಿಯಲ್ಸ್ ಧಮಕಿ ಹಾಕ್ತಾರಂತ. ಈಗ ಸಕಲೇಶಪುರಕ್ಕೆ ಬಂದಿರೋಂತ ಕೃಷಿ ಅಧಿಕಾರಿ ಒಬ್ರು ಪ್ರಕಾಶ್ ಅನ್ನೋರು ಬಂದವ್ರೆ, ಅವರಿಗೆ ಧಮಕಿ ಹಾಕಿರ ಅಂತ ಹೇಳ್ತಾರೆ. ಅದು ಅವ್ರು ಹೇಳೋ ಮಾತಿಗೆ ಇದು ತಾಳೆ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಯಾವುದೇ ರೀತಿಯೂ ಕೂಡ ಮುರಳಿ ಮೋಹನ್ ಅವರು ಯಾವುದೇ ಕಾರಣಕ್ಕೂ ಪ್ರಕಾಶ್ ಅನ್ನೋರಿಗೆ ಫೋನೇ ಮಾಡಿಲ್ಲ. ಅವ್ರು ಫೋನ್ ಒಂದ್ ದಿವಸ ಕೂಡ ಮಾಡಿಲ್ಲ, ಅವ್ರು ಹಿಂಗೆ ಮಾಡಿಲ್ಲ, ಇವರು ಅವರಿಗೆ ಫೋನೇ ಮಾಡಿಲ್ಲ. ಫೋನ್ ಮಾಡಿ ಯಾವತ್ತೂ ಕೂಡ ಧಮಕಿನೂ ಹಾಕಿಲ್ಲ, ಅವ್ರ ಬಗ್ಗೆ ಅವರು ಏನು ಕೂಡ ಮಾತಾಡಿಲ್ಲ. ಏನಾಗಿದೆ ಅಂದ್ರೆ, ಸಕಲೇಶಪುರದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಆಮೇಲೆ ನಮ್ಮ ಏನು ಕಮ್ಯುನಿಟಿ ಇದೆ, ಕಮ್ಯುನಿಟಿಯಲ್ಲಿ ಕೂಡ ಇವತ್ತು ಪುರಸಭೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಕೆಲವು ಏನು ಇಲಾಖೆಗಳಿದೆ, ಸಮಾಜಗಳ ಇಲಾಖೆ ಆಗಿರ್ಬೋದು, ಅದನ್ನೆಲ್ಲ ಒಂದು ನಮ್ಮ ಕಮ್ಯುನಿಟಿಗೆ ಅಧಿಕಾರಿಗಳು ಇರೋದ್ರಿಂದ ಎಲ್ಲರೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ಕಂಪ್ಲೇಂಟ್ ಕೂಡ ಮಾಡಿಲ್ಲ. ಈಗ ಬಂದಿರೋಂಥ ಪ್ರಕಾಶ್ ಕುಮಾರ್ ಅವರು ನಮ್ಗೆ ಧಮಕಿ ಹಾಕಿರಂತ ಅವರು ಕೂಡ ಏನು ಹೇಳಿಲ್ಲ. ಆದ್ರೆ ಇಲ್ಲಿ ಯಾರೊಬ್ರು ಮುಖಾಂತರ ಹೇಳಿರು ಅಂತ ಹೇಳ್ಬಿಟ್ಟು ಈ ದೊಡ್ಡಪ್ಪ ಅವರು ಬಂದು ಅನಸು ಪ್ರೆಸ್ ಮೀಟ್ ಮಾಡಿದ್ರೆ. ಆದ್ರೆ ಅವ್ರು ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಹಿಂದೆ ಅವರು ಎಲ್ಲಿ ಈಗ ಬಂದಿರೋಂಥ ಅಧಿಕಾರಿಗಳು ಬಂದಿರಲ್ಲ, ಯಾರೋ ಸರ್ಕಾರ ಆಗಿರ್ಬೋದು, SC ಆಗಿರ್ಬೋದು, BSP ಆಗಿರ್ಬೋದು, ಹಿಂದೆ ಯಾವ್ದಾದ್ರು ಒಂದು ಕೇಸ್ ಆಗ್ಬೇಕು ಅಂತಂದ್ರೆ ಆ ಕೇಸ್ನಲ್ಲಿ ಇವ್ರು ಇನ್ವಾಲ್ವ್ಮೆಂಟ್ ಆಗ್ಬಿಡೋದು. ದೊಡ್ಡಯ್ಯ ಅನ್ನೋದು ಆ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟು ಏನ್ ಮಾಡೋದು, ಒಂದು ಜಾತಿನಿಂದಾನೇ ಕೇಸ್ ಮಾಡೋದು. ಜಾತಿನಿಂದ ಕೇಸ್ ಮಾಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ಅದನ್ನ ತೀರ್ಮಾನ ಮಾಡ್ತೀವಿ ಅಂತ ಬಿಟ್ಟು ಇವರು ಕಮಿಟ್ಮೆಂಟ್ ಆಗ್ಬಿಡೋದು. ಕಮಿಟ್ಮೆಂಟ್ ಆಗೋ ಸಂದರ್ಭದಲ್ಲಿ ಇವರೇನ್ ಮಾಡೋದು, ಪೊಲೀಸ್ನವರಿಗೆಲ್ಲ ಎದುರಿಸಿ, ಇಲ್ಲ ಸರ್ ಹಂಗ್ ಮಾಡ್ತೀವಿ, ನಿಮ್ಮ ಹಿಂಗ್ ಮಾಡ್ತೀವಿ, ಇಲ್ಲ ನಾನು SP ತಗೋತೀನಿ ಅಂತ ಎದುರಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕೇಸ್ ಅನಸ್ತು ಮಾಡ್ಬಿಟ್ಟು ನೀವು ಕೇಸ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಕೇಸ್ ಮಾಡಿ ದುಡ್ಡು ತಾಳ್ತಾ ಇದ್ರು. ಹಾಗಾಗಿ ದುಡ್ಡು ತಾಳೋದ್ರಿಂದ ಈಗ ಬಂದಿರೋ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಖಡಕ್ ಆಗಿದ್ದಾರೆ, ಅವ್ರು ಯಾವ್ದು ರೆಸ್ಪಾನ್ಸ್ ಮಾಡಲ್ಲ, ಕಾನೂನು ಮುಖಾಂತರ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರು ಇವ್ರಿಗೆ ಎಲ್ಲೂ ಕೂಡ ದುಡ್ಡು ಬಂದಿರೋ ಉದ್ದೇಶಕ್ಕೋಸ್ಕರ ನನಗೆ ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿ ತೊಂದರೆ ಆಗ್ತಿದೆ, ದುಡ್ಡು ಆಗ್ತಿದೆ ಅನ್ನೋ ಒಂದು ಉದ್ದೇಶಪೂರ್ವಕ ಕೊಟ್ಟಿರೋದು. ಯಾವುದೇ ರೀತಿ ನೀವು ಮಾತಾಡಿದಂಥದ್ದು ರಾಂಗ್ ಇದೆ, ಅದನ್ನ ನಾವ್ಯಾರು ಕೂಡ ಒಪ್ಕೊಳ್ಳುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜ್, ಅಣ್ಣಪ್ಪ, ಕುಮಾರಯ್ಯ, ಚಂದ್ರು, ಅನಿಲ್ ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪರ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಘೋಷಣೆಯಾದ ಹಿನ್ನೆಲೆಯಲ್ಲಿ ಪಟ್ಟಣದ ಮಾಜಿ ಶಾಸಕ CS ಪುಟ್ಟೇಗೌಡರ ನಿವಾಸಕ್ಕೆ ಭೇಟಿ ನೀಡಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯ MA ಗೋಪಾಲಸ್ವಾಮಿ ಮಾತನಾಡಿ, ನಮ್ಮ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ
ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲೂ ಶ್ರೇಯಸ್ ಪಟೇಲ್ ಅವರನ್ನ ಹಾಸನ ಜಿಲ್ಲೆಯ ಸೂಕ್ತ ಅಭ್ಯರ್ಥಿ ಎಂದು ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಒಟ್ಟಾಗಿ ಸೇರಿಕೊಂಡು ಶ್ರೇಯಸ್ ಪಟೇಲ್ ಅವರಿಗೆ ಚುನಾವಣೆ ಪ್ರಚಾರ ಮಾಡಿ ಅವರನ್ನು ಹೆಚ್ಚಿನ ಮತಗಳಿಂದ ಜಯಶೀಲರಾಗಿ ಮಾಡಲು ನಾವುಗಳು ಶ್ರಮಿಸಬೇಕೆಂದರು. 2024 ಲೋಕಸಭಾ ಚುನಾವಣೆಗೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇನ್ನೆಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಶಿವಕುಮಾರ್ ರಾಜ್ಯ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನಮ್ಮ ಡಿ.ಕೆ. ಸುರೇಶ್ ಅವರು, ಈ ಭಾಗದ ಕೆ.ಎಂ. ರಾಜಣ್ಣ ಅವರು, ಎಲ್ಲರೂ ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಎಲ್ಲ ಒಮ್ಮತದ ಅಭ್ಯರ್ಥಿಗಳನ್ನು ಸೇವೆ ಮಾಡಿ ಇವತ್ತು ಶ್ರೇಯಸ್ ಪಟೇಲ್ನ ಅಧಿಕೃತವಾದ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಿದ್ರು. ಅದು ಒಂದು ಸಂತೋಷ. ಅಂದರೆ ಈ ರಾಷ್ಟ್ರದಲ್ಲಿ 539 ಅನೌನ್ಸ್ ಮಾಡಿದಾಗ ನಮ್ಮ ಹಾಸನ ಜಿಲ್ಲೆಯ ಶ್ರೇಯಸ್ ಪಟೇಲ್ ಯುವಕ 32 ವರ್ಷದ ಯುವಕರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಆತ ಕೂಡ ನಮ್ಮ ಚಂದ್ರಾಪಟ್ಟಣ ತಾಲೂಕಿನ ಒಂದು ಜಿಲ್ಲಾ ಪಂಚಾಯತ್ 5 ವರ್ಷ ನಮ್ಮ ಜೊತೆ MLC ಕೆಲಸ ಮಾಡಿದ ಯುವಕ ಇದ್ದಾನೆ. ನಮ್ಮ ಮನವಿ ಪತ್ರಕರ್ತರ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಇಂಥ ಯುವಕರಿಗೆ ಅವಕಾಶ ಮಾಡಿ ಕಳೆದ ಬಾರಿ ಕೂಡ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಡಿಮೆ ಅಂತರದಲ್ಲಿ ಚುನಾವಣೆ ಪರವಾಗಿದೆ. ಈ ಸಂದರ್ಭದಲ್ಲಿ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಯುವರಾಜ್, ವೆಂಕಟೇಶ್ ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ ರಥಬೀದಿಯಲ್ಲಿರುವ ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಶಾಖಾ ಮಠದ ಆವರಣದಲ್ಲಿರುವ ಶ್ರೀ ನೀಲಕಂಠೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶುಕ್ರವಾರ ಬೆಳಗ್ಗೆ ಗಣೇಶ ಪೂಜೆ, ಪುಣ್ಯಾಹವಾಚನ, ಧ್ವಜಾರೋಹಣ ಮತ್ತು ಇತ್ಯಾದಿ ಪೂಜಾ ಕಾರ್ಯಗಳು ಜರುಗಿತು. ಕೆಆರ್ ನಗರದ ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಮಠಾಧೀಶ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ರಾತ್ರಿ ಹೋಮ, ಕಲಶ ಸ್ಥಾಪನಾದಿಗಳು, ಬಲಿ ಉತ್ಸವ, ಗಿರಿಜಾ ಕಲ್ಯಾಣೋತ್ಸವ, ರಾತ್ರಿ 4 ಆಯಾಮಗಳಲ್ಲಿ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಸಹಿತ ವಿಶೇಷ ಪೂಜೆಗಳು ಜರುಗಿತ್ತು. ಶನಿವಾರ ಬೆಳಿಗ್ಗೆ ರಥಾದಿವಸ, ಕಲಶ ಸ್ಥಾಪನೆ, ರಥಶುದ್ಧಿ, ರಥಾರೋಹಣ ಹಾಗೂ ರಥೋತ್ಸವ ನಡೆಸಲಾಯಿತು. ರಥೋತ್ಸವ ಸಂದರ್ಭದಲ್ಲಿ ಕುರುಹಿನ ಶೆಟ್ಟಿ ಭಜನಾ ಮಂಡಳಿ, ಹರಿದಾಸ ಮಹಿಳಾ ಸಂಘ, ರಾಜಸ್ಥಾನ ಮಹಿಳಾ ಸಂಘ, ಸೌಂದರ್ಯ ಲಹರಿ ಭಜನಾ ಮಂಡಳಿ, ಆಂಜನೇಯ ಭಜನಾ ಮಂಡಳಿ, ಸಾಯಿ ಭಜನಾ ಮಂಡಳಿಯ ಸದಸ್ಯರುಗಳು ಹಾಗೂ ಎಸ್ಎಲ್ಎನ್ ವಿದ್ಯಾಸಂಸ್ಥೆ ಹಾಗೂ ಸುಮಂಗಲಿಯರು ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಲಲಿತ ಸಹಸ್ರನಾಮ ಮುಂತಾದ ಸ್ತೋತ್ರಗಳನ್ನು ಪಾರಾಯಣ ಮಾಡುತ್ತಾ ಸಾಗಿದರು. ರಥೋತ್ಸವದ ನಂತರ ದೇವಾಲಯದಲ್ಲಿ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಎಡತರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠ, ಕೃಷ್ಣರಾಜನಗರ ಶಾಖಾ ಮಠ ಹೊಳೆನರಸೀಪುರದಲ್ಲಿ ಶ್ರೀ ಚತುರ್ಭುಜ ಪಟ್ಟಾಭಿರಾಮ ಹಾಗೂ ನೀಲಕಂಠೇಶ್ವರ ದೇವಾಲಯದ ಆವರಣದಲ್ಲಿ ಶಿವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವರಾತ್ರಿಯ ದಿನ 4 ಯಾಮದ ಪೂಜೆ, ವಿಶೇಷ ಪೂಜಾದಿಗಳು, ನೀಲಕಂಠೇಶ್ವರ ಸ್ವಾಮಿಯ ವಿಶೇಷ ಉತ್ಸವ, ಪಾರ್ವತಿ ಕಲ್ಯಾಣ ಮಹೋತ್ಸವವನ್ನು ಕೂಡ ನಡೆದಿದೆ. ಇಂದು ಬೆಳಿಗ್ಗೆ 9 ಗಂಟೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ನೀಲಕಂಠೇಶ್ವರ ಸ್ವಾಮಿಯ ರಥೋತ್ಸವವು ಕೋಟೆಯ 4 ಬೀದಿಗಳಲ್ಲಿ ವೈಭವವಾಗಿ ನಡೆದು ಬಂದಿದೆ. ಇದು ಪ್ರತಿ ವರ್ಷ ನಡೀತಿರುವ ಶಿವರಾತ್ರಿಯ ಪ್ರಯುಕ್ತ ನಡೀತಿರುವ ಕಾರ್ಯಕ್ರಮದ ಅಂಗವಾಗಿ ಈ ದಿನವೂ ಕೂಡ ಈ ಎಲ್ಲ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಪರಮ ಪೂಜ್ಯ ಶ್ರೀಗಳವರ ಕೃಪಾಶೀರ್ವಾದ ಹಾಗೂ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪುರದ ಎಲ್ಲ ಸಮಾಜದ ಜನಗಳು ಹಾಗೂ ಭಜನಾ ಮಂಡಳಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಗರದ ಸುಭಾಷ್ ಚೌಕದಲ್ಲಿರುವ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಬಳಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘಗಳ ಸಂಯುಕ್ತಾಶ್ರಯದಲ್ಲಿ 5ನೇ ವರ್ಷದ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಶ್ರೀ ಮಲ್ಲೇಶ್ವರ ಸ್ವಾಮಿ, ಶ್ರೀ ಶಿವಕುಮಾರ ಸ್ವಾಮೀಜಿ ಮತ್ತು ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ ಬಳಿಕ ಸಾರ್ವಜನಿಕರಿಗೆ ಅನ್ನದಾನ ದಾಸೋಹವನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಎಎನ್ ರವಿಕುಮಾರ್, ಗೌರವ ಅಧ್ಯಕ್ಷ ಪ್ರವೀಣ್ ಜೈನ್, ಪ್ರಧಾನ ಅರ್ಚಕರಾದ ಪ್ರಸನ್ನ ದೇವರ ಭಟ್ರು, ಉಪಾಧ್ಯಕ್ಷ ಕೆಎಸ್ ಹರೀಶ್, ಕಾರ್ಯದರ್ಶಿ ಎಚ್ಎ ನಾಗರಾಜು, ಉಪಕಾರ್ಯದರ್ಶಿ ಎಚ್ಆರ್ ರಘುರಾಮ್, ಖಜಾಂಚಿ ಡಿ ದಿನೇಶ್, ಸದಸ್ಯರಾದ ಎಚ್ಎ ಶಶಿಧರ್, ಎಂಟಿ ಬಸವರಾಜು, ಡಿ ಮಂಜೇಗೌಡ, ಸುರೇಶ್, ಶಿವರಾಜು, ಡಿಎಸ್ ನವೀನ್, ದಿಲೀಪ್, ಧರ್ಮೇಂದ್ರ, ಡಿಎಚ್ ರವಿ, ಸಚಿನ್ ಉಪಸ್ಥಿತರಿದ್ದರು. ದಿನ ಮಹಾಶಿವರಾತ್ರಿ ಪ್ರಯುಕ್ತ ನಿನ್ನೆ ರಾತ್ರಿ ಜಾಗರಣೆ ಇತ್ತು. ಮಾರನೇ ಬೆಳಗ್ಗೆ ನಾವು ಅನ್ನದಾನ ಇಟ್ಕೋಬೇಕು ಅಂತೇಳಿ ಶಿವಕುಮಾರ ಸ್ವಸಹಾಯ ಸಂಘದ ವತಿಯಿಂದ ನಾವು ಎಲ್ಲರ ಸಹಕಾರದಿಂದ ಕಡಿಮೆ ಇಲ್ಲ ಅಂದ್ರೂ ಒಂದು 7,000 ರಿಂದ 8,000 ಜನಕ್ಕೆ ನಾವು ಅನ್ನದಾನವನ್ನು ಏರ್ಪಡಿಸಿದ್ದೀವಿ. ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅದು ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ಇವತ್ತು ಎಲ್ಲ ಸಂತೋಷದಿಂದ ತಿಂತಿದ್ದಾರೆ. ನಮಗೂ ಎಲ್ಲ ಸಂತೋಷ ಆಗಿದೆ. ಆಗಿರೋದ್ರಿಂದ ಮತ್ತೆ ದೇವಸ್ಥಾನದ ಕಾರ್ಯಕ್ರಮ ಮುಗಿದ ನಂತರ ನಮಗೆ ನಮ್ಮ ದೇವಸ್ಥಾನದ ಅರ್ಚಕರು ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಅಂಗಡಿ ಮಾಲೀಕರು ಪ್ರತಿಯೊಬ್ಬರು ಸಹ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಸಹ ಸಹಕಾರ ಮಾಡಿದ್ದಾರೆ. ನಾವು ಆ ಸಹಕಾರದ ವತಿಯಿಂದ ನಾವು ಇಷ್ಟೊಂದು ವಿಜೃಂಭಣೆಯಿಂದ ನಾವು ಅನ್ನದಾನ ಮಾಡೋಕ್ಕೆ ನಮ್ಮ ಈಗ ಜಾಹೀರಾತು.
ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಹಾಸನ್. ಹಾಸನ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇದೀಗ ಹಾಸನದ ಪ್ರತಿಷ್ಠಿತ ಕ್ವಾರ್ಕ್ ಅಕಾಡೆಮಿಯವರ ಆಡಳಿತ ವ್ಯವಸ್ಥೆಯಲ್ಲಿ ನೂತನವಾಗಿ ವಿನ್ಯಾಸಗೊಂಡಿದೆ. 2024-25ನೇ ಸಾಲಿನ ಪ್ರಥಮ ಪಿಯುಸಿ ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿರುವ ಕೋರ್ಸ್ಗಳು ಸೈನ್ಸ್, ಪಿಸಿಎಂಬಿ ಮತ್ತು ಪಿಸಿಎಂಸಿ, ಕಾಮರ್ಸ್ನಲ್ಲಿ ಸಿಇಬಿಎ, ಎಚ್ಇಬಿಎ, ಎಸ್ಇಬಿಎ. ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ನೀಟ್, ಜೆಡಬ್ಲ್ಇ, ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ಸೂರಿನಡಿ ತರಬೇತಿ ನೀಡಲಾಗುವುದು. ನಮ್ಮಲ್ಲಿರುವ ಸೌಲಭ್ಯಗಳು ಅತ್ಯಾಧುನಿಕ ತಾಂತ್ರಿಕತೆಯಿಂದ ಕೂಡಿರುವ ವಿಶಾಲವಾದ ತರಗತಿಗಳು. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನುಭವಿ ಉಪನ್ಯಾಸಕರಿಂದ ತರಬೇತಿಯನ್ನ ನೀಡಲಾಗುವುದು. ಆಧುನಿಕ ವಿನ್ಯಾಸದ ಪ್ರಯೋಗಾಲಯ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯ ಹಾಗೂ ರುಚಿಯಾದ ಊಟದ ವ್ಯವಸ್ಥೆ. ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ ನೀಡಲಾಗುವುದು. ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉತ್ತಮ ಕ್ರೀಡಾಂಗಣವಿದೆ. ದಾಖಲಾತಿ ಪ್ರಾರಂಭವಾಗಿದೆ. ಚಂದ್ರಶೇಖರ್ ಎಚ್ಎಸ್ ಪ್ರಾಂಶುಪಾಲರು ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಹಾಸನ ಮತ್ತು ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥರು ಮುರಳಿ ಆರ್ಎಂ, ಮ್ಯಾಥಮೆಟಿಕ್ಸ್ ವಿಭಾಗದ ಮುಖ್ಯಸ್ಥರು ಸುನಿಲ್ ಕುಮಾರ್. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ. ಸ್ಥಳ ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್, ನಿಯರ್ ಬಸ್ ಸ್ಟ್ಯಾಂಡ್, ಎವಿಕೆ ಕಾಲೇಜ್ ರಸ್ತೆ, ಹಾಸನ. ಫೋನ್ ನಂಬರ್ 8867519496, 9902425971 ಮತ್ತು 9060555677. We are proud to dedicate our service to Hassan. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ. ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ, ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಪರಿವರ್ತನಾ ಅಕಾಡೆಮಿ ನಮ್ಮ ಹಾಸನ ನಗರದಲ್ಲಿ ಕಳೆದ 2 ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನ ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರ್ಯಾಶ್ ಕೋರ್ಸ್ ಪ್ರಾರಂಭವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು. ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು. ಮಾರ್ಚ್ 18ರಿಂದ ಏಪ್ರಿಲ್ 19ರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ 18ರಿಂದ ಮೇ 4ರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ. ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ. ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ, ಗೌರಿಕೊಪ್ಲು ಮುಖ್ಯ ರಸ್ತೆ, ವಿದ್ಯಾನಗರ, ಹಾಸನ. ಮೊಬೈಲ್ ಸಂಖ್ಯೆ 9019433089 ಮತ್ತು 9008637477 ಹಾಗೂ 08172796705. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ.
7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, ಬಿಎಂ ರೋಡ್, ಹಾಸನ್. ಪರಿಶುದ್ಧವಾದ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರೆಗೊಳ್ಳುವ ಆಭರಣಗಳ ತಯಾರಿಕೆ. ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಜೊತೆಗೆ ಮಂತ್ಲಿ ಸ್ಕೀಮ್, ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, ಬಿಎಂ ರೋಡ್, ಹಾಸನ್. ಫೋನ್ ನಂಬರ್ಸ್ 9008299560 ಹಾಗೂ 08172452590. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಪ್ರತಿ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಬಳ್ಳೂರು ವ್ಯಾಪ್ತಿಯ ಆಲೂರು ಗ್ರಾಮದ ಕಲ್ಮಂಡಿ ಶನೇಶ್ವರ ಸ್ವಾಮಿ, ದುರ್ಗಾದೇವಿ, ಕೆಂಚರಾಯ ಸ್ವಾಮಿಯವರ ಉತ್ಸವ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸುಮಾರು 50 ವರ್ಷಗಳಿಗೂ ಹೆಚ್ಚು ಇತಿಹಾಸವಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವರ ಶಕ್ತಿ ಏನೆಂದರೆ, ಇಲ್ಲಿ ಯಾವುದೇ ಕಷ್ಟ ಹೇಳಿಕೊಂಡು ಬಂದರೆ ಕಷ್ಟ ಕಾರ್ಪಣ್ಯ ದೂರವಾಗುತ್ತದೆ. ಈಗಾಗಲೇ ನಾನು ಶಾಸಕನಾಗಿನಿಂದ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸುತ್ತೇನೆ ಎಂದರು. ಇತಿಹಾಸ ಇರತಕ್ಕಂಥ ಶನೇಶ್ವರನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಮ್ಮ ನಾಗಣ್ಣ ಅವರ ಕುಟುಂಬದವರು ಎಲ್ಲ ಬಂದಿದ್ದಾರೆ ಇಲ್ಲಿ ಅಂದ್ರೆ ಬಹುಶಃ ಶಕ್ತಿಯಿಂದಲೇ ಯಾರೂ ಸಹ ಬರೋದಿಲ್ಲ. ಒಂದು ತಮಗೆ ಗೊತ್ತಿರಲಿ, ಎಲ್ಲಾದ್ರೂ ಜಾತ್ರೆ ನಡೀತಾ ಇದೆ ಅಂದ್ರೆ ಆ ದೇವರ ಶಕ್ತಿಯಿಂದ, ಒಳ್ಳೆ ಸಂತೆ ನಡೀತಾ ಇದೆ ಅಂದ್ರೆ ಒಳ್ಳೆ ತರಕಾರಿ ಇರ್ಬೋದು, ದಿನಸಿಗಳಿರ್ಬೋದು, ಇದಿರ್ಬೋದು. ಹಾಗೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಅಂದ್ರೆ ಭಗವಂತನ ದಯೆಯಿಂದ. ಹಾಗಾಗಿ ಆ ಭಗವಂತನ ದಯೆ ಇರೋದ್ರಿಂದ ಬಹುಶಃ ಇಲ್ಲಿಗೆ ರಸ್ತೆ ಸಂಪರ್ಕ ಇಲ್ಲ ಅಂದ್ರೂ ಸಹ ಇಷ್ಟೊಂದು ಜನ ಬಂದು ತಾವು ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಭಗವಂತನ ಆಶೀರ್ವಾದ ಇದೆ ಅಂತಕ್ಕಂಥದ್ದನ್ನ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಹಾಗೂ ನಿರ್ದೇಶಕ ಎಂಎ ನಾಗರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಸನ್ನ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವೆಂಕಟೇಶ್, ಗ್ರಾಮದ ಹಿರಿಯರಾದ ಪುಟ್ಟಸ್ವಾಮಿ, ಕಾಂತರಾಜು, ನವೀನ್, ಪ್ರಧಾನ ಅರ್ಚಕರಾದ ಗಣೇಶ್, ಹರೀಶ್, ಅರುಣ್, ಪವನ್, ಪ್ರಸನ್ನ, ಕೇಶವೇಗೌಡ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಗರದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಹಿಂಭಾಗವಿರುವ ರವೀಂದ್ರನಗರ ಸರ್ಕಾರಿ ಶಾಲೆಯಲ್ಲಿ ಸದ್ಭಕ್ತ ಬಳಗ ಹಾಗೂ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ವತಿಯಿಂದ ಆಯೋಜಿಸಿದ್ದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಠದ ಸ್ವಾಮೀಜಿ ಜನ್ಮದಿನ ಪ್ರಯುಕ್ತ ಸಮವಸ್ತ್ರವನ್ನು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ವಿತರಿಸಿದರು. ನಂತರ ಮಾತನಾಡಿದ ಶಾಸಕರು, ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡುತ್ತಿರುವುದು ಉತ್ತಮವಾಗಿದೆ. ಸ್ವಾಮೀಜಿಯವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮೀಜಿಯವರು ಹಾಕಿಕೊಟ್ಟ ದಾರಿಯಲ್ಲಿ ಮಾರ್ಗದರ್ಶನದಲ್ಲಿ ನಾವು ನಡೆದುಕೊಂಡು ಬರಲಾಗುತ್ತಿದೆ ಎಂದರು. ಕೂಡ ಭಗವಂತ ಒಳ್ಳೇದು ಮಾಡಲಿ. ಅವರಿಂದ ನಮಗೆ ನಮ್ಮ ಸ್ಕೂಲ್, ನಮ್ಮ ಒಂದು ಹಾಸನ ಜಿಲ್ಲೆಯು ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮ ಶಂಭುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡ್ತಾ ಬರ್ತಾರೆ. ಅದೇ ರೀತಿ ನಾವು ಕೂಡ ಅವರ ಭಕ್ತರಾಗಿ ನಾವು ಕೂಡ ಅವರು ನಡೆದಂತ ದಾರಿಯಲ್ಲಿ ಅವ್ರು ಹಾಕೊಟ್ಟ ಮಾರ್ಗದರ್ಶನ ಕೂಡ ನಾವು ನಡ್ಕೊಂಡ್ ಬರ್ತಾ ಇದೀವಿ. ಮಕ್ಕಳಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಕ್ಕಳು ಎಲ್ಲರೂ ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೊಂಡು ದೊಡ್ಡ ವ್ಯಕ್ತಿಗಳಾಗಬೇಕು, ಒಳ್ಳೆ ಅಧಿಕಾರಿಗಳಾಗಬೇಕು ನೀವೆಲ್ಲರೂ ಕೂಡ. ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಅಧ್ಯಕ್ಷರಾದ ಬೊಮ್ಮೇಗೌಡ ಮಾತನಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರವೀಂದ್ರನಗರ ಇಲ್ಲಿಗೆ ಹೆಚ್ಚಿನ ನೆರವು ಅಗತ್ಯವಿದೆ. ಶ್ರೀ ಶಂಭುನಾಥ ಸ್ವಾಮೀಜಿಯವರು ಸರ್ಕಾರಿ ಶಾಲೆ ಬಗ್ಗೆ ಹೆಚ್ಚಿನ ಗಮನ ನೀಡಿ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಉಚಿತವಾಗಿ ಕಾರ್ಯಕ್ರಮ ನಡೆಸಲು ಅವಕಾಶ ಕೊಟ್ಟಿರುವುದು ಉತ್ತಮವಾಗಿದೆ ಎಂದು ಹೇಳಿದರು. ಯಾವುದೇ ಸವಲತ್ತುಗಳು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸಲ್ಲಬೇಕು. ಆ ಮೂಲಕ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ
ಹೆಚ್ಚಿನ ನೆರವಾಗಬೇಕು. ಆ ಮೂಲಕ ಅವ್ರನ್ನ ಸಮಾಜದ ಮುಖ್ಯ ವಾಹಿನಿಗೆ ಕರೆತರ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ MLA ಅವರು ಯಾವಾಗಲೂ ಕೂಡ ಒಂದು ಹೆಜ್ಜೆ ಮುಂದಿಟ್ಟಿರ್ತಾರೆ. ಯಾಕೆಂದ್ರೆ ಯಾವುದೇ ಸಣ್ಣ ಕಾರ್ಯಕ್ರಮ ಅಂದಾಗ ಜನಪ್ರತಿನಿಧಿಗಳು ಹಿಂದೆ ಮುಂದೆ ನೋಡೋದು ಹೆಚ್ಚು, ಸಣ್ಣ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿ. ಆದ್ರೆ ನೋಡಿ, ಬಹಳ ಚಿಕ್ಕ ಕಾರ್ಯಕ್ರಮ, ಒಂದು 30-40 ಮಕ್ಕಳಿದ್ದಾರೆ, ಆದ್ರೂ ಕೂಡ ನಾವು ಕರೆದಾಗ ಬಂದಿದ್ದಾರೆ ಅಂದ್ರೆ ನಮಗೆ ನಿಜವಾಗೂ ಕೂಡ ಅದು ಖುಷಿಯನ್ನ ತರ್ತಕ್ಕಂತ ಒಂದು ವಿಷಯ ಅಂತ ಹೇಳ್ತಾ, ಒಂದು ವಿಷಯನ ಮುಖ್ಯೋಪಾಧ್ಯಾಯರು ಅವಾಗ ಕೇಳಿದ್ರು, ನಾನು ಅದನ್ನೀಗ ಚರ್ಚೆ ಹೇಳ್ಬೇಕಾಗಿದೆ. ನಮ್ಮ ಸ್ವಾಮೀಜಿಯವರು ಈ ಶಾಲೆಯ ಮಕ್ಕಳಿಗೆ ಒಂದು ಶಾಲಾ ವಾರ್ಷಿಕೋತ್ಸವ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆದಿಚುಂಚನಗಿರಿ ಸಮುದಾಯ ಭವನವನ್ನ ಬಿಟ್ಕೊಟ್ಟಿದ್ರು. ಅದನ್ನ ಹೇಳ್ತಾ ಇದ್ರು, ₹1,00,000 ಬೆಲೆ ಬಾಳೋ ಸಮುದಾಯ ಭವನವನ್ನು ಒಂದಿನ ಬಾಡಿಗೆ ಎಷ್ಟು ತಗೋತಾರೆ, ನಮಗೆ ಬಿಟ್ಕೊಟ್ಟು ಬಹಳ ಅನುಕೂಲ ಮಾಡಿಕೊಟ್ರು ಅಂತ ಹೇಳಿ. ಅದು ಯಾವ ರೀತಿ ಆಯ್ತು ಅಂತಂದ್ರೆ, ಒಂದ್ಸರಿ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರಂತೆ ತಾವೆಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು. ಸ್ವಾಮೀಜಿಯವರು ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಅದನ್ನ ಗಮನಿಸ್ಬಿಟ್ಟು ಆಗ್ಲೇ ಕರೆದು, ರತನ್ ಅವ್ರಿಗೆ ಕರೆದು ಮತ್ತೆ ಮಠದ ಸಿಬ್ಬಂದಿಗಳಿಗೆ ಕರೆದು, ಅವರು ಎಲ್ಲಿ ಮಾಡ್ತಾರೆ ವಾರ್ಷಿಕೋತ್ಸವನ ಕೇಳಿ ಅಂತ ಹೇಳಿ ಕಳಿಸಿ, ನಂತರದಲ್ಲಿ ನೀವೆಲ್ಲ ಪಕ್ಕದಲ್ಲಿ ಜಾಗ ಇದೆಲ್ಲ ಅಷ್ಟೊಂದು ಮಾಡ್ತೀವಿ ಅಂತ ಅಂದಾಗ ಸ್ವಾಮೀಜಿ ಅವರು ಅಷ್ಟು ಜಾಗದಲ್ಲಿ ಮಾಡೋದು ಬೇಡ, ಇಲ್ಲಿ ನಮ್ಮ ಸಮುದಾಯ ಭವನದಲ್ಲೇ ಮಾಡಲಿ ಅಂತ ಹೇಳಿ ಕಳಿಸಿ ಕಾರ್ಯಕ್ರಮನ ಮಾಡಿಕೊಡ್ಲಿಕ್ಕೆ ನೆರವು ಕೊಟ್ಟರಂತೆ. ನಿಜಕ್ಕೂ ಕೂಡ ಅವರ ಒಂದು ಸೂಕ್ಷ್ಮತೆಯನ್ನ ನಾವೆಲ್ಲರೂ ಕೂಡ ನಾವು ಅವಲೋಕನ ಮಾಡ್ಕೋಬೇಕು. ಸಣ್ಣ ವಿಷಯಗಳನ್ನು ಕೂಡ ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾಡಿಕೊಟ್ಟಿದ್ದಾರೆ. ನಾಳೆ ಅವರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಆಫ್ ಪಾಂಟ ಕಾರ್ಯದರ್ಶಿ ನಾಗೇಶ್, ಸದಸ್ಯರಾದ ಪ್ರಕಾಶ್ ಮೇಗಳಕೇರಿ, ಶರತ್, ಸತ್ಯಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸುಮನ್, ರತನ್, ದಿಲೀಪ್ ಮತ್ತು ಶಾಲೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹಾಸನದ ಶಂಕರಮಠ ರಸ್ತೆಯಲ್ಲಿರುವ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಅನೇಕ ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಂಡರು. 40 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಸಂಬಂಧಿಸಿದ ಎಲ್ಲಾ ಕಾಯಿಲೆಗಳಿಗೂ ಸಹ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸೌಲಭ್ಯವನ್ನು ಕಲ್ಪಿಸಲಾಗಿತ್ತು. ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 2:30ರವರೆಗೆ ನಡೆದ ಈ ಶಿಬಿರದಲ್ಲಿ ಕನ್ಸಲ್ಟೇಷನ್ ಫೀ, USD ಸ್ಕ್ಯಾನ್ ಫೀ, ಸಿಟಿ ಸ್ಕ್ಯಾನ್, ಬ್ಲಡ್ ಟೆಸ್ಟ್, ಚೆಸ್ಟ್ ಎಕ್ಸ್ರೇ ಚಿಕಿತ್ಸೆಗಳ ಮೇಲೆ %50 ರಿಯಾಯಿತಿಯನ್ನು ನೀಡಿದ್ದು, ಮಹಿಳೆಯರು ಇದರ ಉಪಯೋಗವನ್ನು ಪಡೆದರು. ಕಮ್ಮಿ ಮಾಡಿ ಮಹಿಳೆಯರು ಪುರುಷರು ಒಂದೇ ಅಂತ ಮಾಡೋದಕ್ಕೆ ಅದಕ್ಕೆ ಏನೇನು ಕಾರ್ಯಗಳು ನಡೆಸಬೇಕು ಅದನ್ನ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅಂತ ವಿಮೆನ್ಸ್ ಡೇ ಮಾಡೋದು. WHO ಸಮೀಕ್ಷೆ ಪ್ರಕಾರ ಈಗ ಏನು ಈಕ್ವಾಲಿಟಿ ಅಂತ ಹೇಳ್ತೀವೋ, ಇದ್ರದ್ದು ಡಿಫ್ರೆನ್ಸ್ ಇದೆ ಅಂತ, ಅದನ್ನ ಕಮ್ಮಿ ಮಾಡೋದಕ್ಕೆ ನಿಯರ್ ಫ್ಯೂಚರ್ ಅಲ್ಲೂ ಆಗಲ್ಲ ಅನ್ನೋ ತರ ಸಮೀಕ್ಷೆ ಇದೆ. ಅಂದ್ರೆ ಅದು ಆಗಬೇಕು ಅಂದ್ರೆ ಇನ್ನೂ ಅನೇಕ ಶತಮಾನಗಳೇ ಕಳಿಬೇಕು, ಸೊ ದಟ್ ಆ ಡಿಫ್ರೆನ್ಸ್ ನ ಕಮ್ಮಿ ಮಾಡಬೇಕು ಅಂದ್ರೆ ಅಂತ. ಸೊ ಹಾಗಾಗಿ ಎಲ್ಲರೂ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಬೇಕು. ಈಗ ಯಾರೋ ಒಬ್ರು ಮಹಿಳೆ ಮುನ್ನುಗ್ತಾ ಇದ್ದಾರೆ ಅಂದ್ರೆ ನಾವೇ ಅವರಿಗೆ ಪ್ರೋತ್ಸಾಹಿಸಬೇಕು. ಓಕೆ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಕೆಲಸ, ಅದನ್ನ ಗುರುತಿಸಿ ಬಂದಿದೆ. ಸೊ ಏನು ಮೇಜರ್ ಆಗಿ ವಿಮೆನ್ಸ್ ಡೇ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಾದ್ರೆ, ಒಂದು ಮಹಿಳೆಯರು ಅವರವರ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಯಾರು ಉನ್ನತವಾಗಿ ಕೆಲಸ ಮಾಡಿದ್ದಾರೆ, ಅವ್ರ ಅಚೀವ್ಮೆಂಟ್ ನ ನಾವು ರೆಕಗ್ನೈಸ್ ಮಾಡಕ್ಕೆ, ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಅಂತ ರೆಕಗ್ನೈಸ್ ಮಾಡೋದಕ್ಕೆ. ಜೊತೆಗೆ ಜೆಂಡರ್ ಈಕ್ವಾಲಿಟಿ ಅಂತ ಏನಿದೆ ಅಂದ್ರೆ, ಪುರುಷ ಹಾಗೂ ಮಹಿಳೆ ಇಬ್ಬರು ಸಮಾನ ಅಂತ ಮಾಡೋದಕ್ಕೆ ಏನೇನ್ ಕೆಲಸ ಕಾರ್ಯಗಳಾಗಬೇಕು ಅದ್ರ ಬಗ್ಗೆ ಚಿಂತನೆ ಮೂಡಿಸೋದಕ್ಕೆ, ಮತ್ತೆ ಇನ್ನ ಉಳಿದವರಿಗೆ ಅದ್ರ ಬಗ್ಗೆ ಪ್ರೋತ್ಸಾಹ, ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಥಮ ಬಾರಿಗೆ ಪ್ರೀತಂ ಗೌಡರ ಜೊತೆ ಮಾತನಾಡುವುದಾಗಿ ಹೇಳಿಕೆ ಕೊಡುವುದರ ಮೂಲಕ ಸ್ನೇಹದ ಹಸ್ತ ಚಾಚಿದ ಸಂಸದ ಪ್ರಜ್ವಲ್ ರೇವಣ್ಣ. ಖಂಡಿತವಾಗಿಯೂ ಒಳ್ಳೆಯ ಲೀಡ್ನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲ್ಲುತ್ತೇನೆ, ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ಮತ್ತು ಸಕಲೇಶಪುರದ ದೊಡ್ಡಯ್ಯ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ವಿರುದ್ಧ ನೀಡಿರುವ ಹೇಳಿಕೆ ಸತ್ಯಕ್ಕೆ ದೂರ, ಕಲ್ಗಣೆ ಪ್ರಶಾಂತ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.